Yes. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮದುವೆಗೆ ಹೋಗ್ತಾ ಇದ್ವಿ. ಇವತ್ತಿನ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಂಡಿಯಾ ವ್ಲಾಗ್ ತುಂಬಾನೇ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಥ್ಯಾಂಕ್ ಯು. ಕಮೆಂಟ್ ಮಾಡಿರೋರಿಗೆಲ್ಲರಿಗೂ. ಹಾಗೆ ಒಬ್ರು ಕೇಳಿದ್ದಾರೆ ನಿಮ್ಮ ಫ್ರೆಂಡ್ಸ್ ಮನೆಗಳನ್ನೆಲ್ಲನೂ 6 ಮೆಂಬರ್ಸ್ದು ಹೋಗಿ ಒಬ್ಬೊಬ್ರದ್ದು ವ್ಲಾಗ್ ಮಾಡಿ ಅಂತ. ಸೊ ಖಂಡಿತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಐ ವಿಲ್ ಟ್ರೈ. ಹಾಗೆ ಇನ್ನೊಂದು ಏನೋ ಕೇಳಿದರೆ ಕಲರ್ ಚಾಲೆಂಜ್ ಒಬ್ರು ಕೇಳಿದ್ರು ಇಂಡಿಯಾ ವ್ಲಾಗಲ್ಲಿ. ಸೊ ತುಂಬಾ ಟೈಮ್ ಬಿಡುವಿಲ್ಲದೆ ಮಾಡಿಲ್ಲ, ಅದನ್ನು ಕೂಡ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಫ್ಯಾಮಿಲಿದು ದೊಡ್ಡಬಳ್ಳಾಪುರಕ್ಕೆ ಮದುವೆಗೆ ಹೋಗ್ತಾ ಇದೀವಿ, ಸಂಜೆ ರಿಸೆಪ್ಷನ್ಗೆ. ಸೊ ಇವತ್ತಿನ ವ್ಲಾಗ್ ಕೂಡ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿ. ಸೊ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಎಂಟೈರ್ ನಮ್ಮ ಎಲ್ಲ ಫ್ಯಾಮಿಲಿನೂ ಹೋಗ್ತಾ ಇದೀವಿ. ಸೊ ಸಪೋರ್ಟ್ ಮಾಡಿ. ರಾಮ ಫೈನಲಿ ಈಗ ಮನೆ ಬಿಟ್ಟಿದ್ವಿ. ನಾವು ದೊಡ್ಡಮ್ಮವರೆಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಜರ್ನಿ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡಿಲ್ಲ. ಬಂದು ಚೌಟ್ರಿ ಹತ್ರಕ್ಕೆ ರೀಚ್ ಆದ್ವಿ. ಈಗ ಟೈಮ್ ಬಂದು 7:30 ಆ ಥರ ಆಗಿದೆ. ಚೌಟ್ರಿಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಮಾತಾಡ್ಸಿದ್ರು. ಒಳಗಡೆ ಬಂದಿದೆ ನಮ್ಮ ಎರಡನೇ ಅಕ್ಕ ಹೊರಡ್ತಾ ಇದ್ರು. ಅವರು ಚಿಕ್ಕಬಳ್ಳಾಪುರದಿಂದ ಬಂದಿದ್ರು. ನಮ್ಮ ಅಕ್ಕನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರನ್ನ ಊಟಕ್ಕೆ ಕಳಿಸ್ಕೊಟ್ವಿ. ಮತ್ತೆ ನಮ್ಮ ದೊಡ್ಡ ಮಗನಿಗೆ ಹೇಳ್ತಾ ಇದ್ದಾರೆ ಅವ್ನಿಗೆ ಯಾವ ಥರ ಫುಡ್ನ ತಿನ್ನಿಸ್ಬೇಕು, ಇವ್ನು ಯಾವಾಗ ದಪ್ಪ ಆಗೋದು ಅಂತ. ಇವ್ರು ಯಾರು ಅಂದರೆ ಅಮ್ಮನ ತಮ್ಮನ ಹೆಂಡತಿ, ನಮ್ಮ ಸೋದ್ರ ಮಾವ, ನಮ್ಮ ಸೋದರತ್ತೆ. ಯಾಕಂದರೆ ನಮ್ಮ ಅತ್ತೆ ಅವ್ನು ಚಿಕ್ಕ ಮಗುವಿಂದ ನೋಡ್ತಾ ಇದ್ದಾರೆ ಇವ್ನು ಯಾವಾಗ ದಪ್ಪ ಮಾಡೋದು, ಇವ್ನು ಪ್ರೊಫೆಷ್ನಲಿಗೆ ಇವಾಗ ಇವ್ನು ದಪ್ಪ ಇರಬೇಕು, ಅವ್ನು ಎಷ್ಟೇ ತಿಂದರೂ ಅವ್ನ ಫುಡ್ಡು ಬೇಗನೆ ಅವ್ನಿಗೆ ಮೈ ಹಿಡಿತಿಲ್ಲ ಅಂದ್ಬಿಟ್ಟು ಅವ್ನಿಗೆ ಬುದ್ಧಿ ಹೇಳಿ ಅವ್ನಿಗೆ ಯಾವ ಥರ ಫುಡ್ ಕೊಡಬೇಕಂತ ಹೇಳ್ತಿದ್ದಾರೆ. ಹಾಗೆ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಕೂತಿದ್ದೀವಿ. ಇಲ್ಲಿ ನಾನು ಥ್ಯಾಂಕ್ಸ್ ಒಬ್ರಿಗೆ ಹೇಳಬೇಕು ಅಂದರೆ ಹರ್ಷಿತಾ
ತೋರಿಸ್ತೀನಿ ಅವ್ರು ಯಾರು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೆಲ್ಲ ನೀವು ಹೇಳ್ತಾಯಿದ್ದೆ ನೋಡಿ. ಇವರಿಗೇ ಪಿಂಕ್ ಸ್ಯಾರಿ ಹಾಕಿದಲ್ವ, ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಒನ್ಸ್ ಅಗೇನ್ ಅಂತ ಹೇಳ್ತಾ ನೋಡಿ. ಈಗ ಬಂದರು ಅತ್ತೆ ಮಗಳು, ಇವ್ರ ಹೆಸರು ಬಂದು ಜಾನ್ಸಿ ಅಂತ. ಇವಳನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ. ಯಾಕಪ್ಪ ಅಂದರೆ ತುಂಬ ವರ್ಷಗಳ ಕಳೆದ ಮೇಲೆ ಅವ್ರನ್ನ ನಾನು ಭೇಟಿ ಆಗ್ತಾಯಿದ್ದೀನಿ. ಯಾಕೆ ಅಂದರೆ ಅವರು ದುಬೈಯಲ್ಲಿರೋದು, ದುಬೈಯಿಂದ ಹಾಲಿಡೇಸ್ಗೆ ಇಲ್ಲ ಮದುವೆಗೆ ಅಂತಲೇ ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು ಇವಳನ್ನ ನೋಡಿದ್ದಕ್ಕೆ. ಅವರು ಹಾಗೆ ಅವ್ರ ಟ್ವಿನ್ಸ್ ಇಬ್ಬರು ಗರ್ಲ್ ಬೇಬೀಸ್ನ ನೋಡಿ ಖುಷಿ ಆಯಿತು ನೋಡಿ. ಈ ಅಣ್ಣ ಬಂದು ಜಾನ್ಸಿ ಅವರ ಹಸ್ಬೆಂಡು ಬದ್ರಿ ಅಣ್ಣ ಅಂತ. ಸೊ ಫ್ಯಾಮಿಲಿ ದುಬೈಯಲ್ಲಿ ಸೆಟಲ್ ಆಗಿದ್ದಾರೆ. ಅಣ್ಣ ಬಂದು ಅಮ್ಮನಿಗೆ ಸೋದ್ರ ಮಾವನ ಮಗ ಆಗಬೇಕು. ಅಮ್ಮನ ಸೋದ್ರ ಮಾವನ ಮಗನಿಗೆ ಅಪ್ಪನ 2ನೇ ತಂಗಿ ಮಗಳನ್ನ ಕೊಟ್ಟಿರೋದು. ಹಂಗಾಗಿ ಇಬ್ಬರೂ ನಮಗೆ ಸ್ವಂತನೇ. ಅದಕ್ಕಿಂತ ಸ್ಪೆಷಲು ಅವ್ರನ್ನ ನೋಡಿದ್ದು ಖುಷಿ ಆಯಿತು. ಯಾಕಂದರೆ ತುಂಬ ವರ್ಷಗಳ ಕಳೆದ ಮೇಲೆ ಅವ್ರನ್ನ ಮೀಟ್ ಆಗ್ತಾಯಿದ್ದೀವಿ. ಸೊ ಇದೇ ಖುಷಿಯಲ್ಲಿ ಒಂದು ಗ್ರೂಪ್ ಸೆಲ್ಫಿ ತಗೊಳ್ಳೋಣ. ಇಬ್ಬರು ಅತ್ತೆದೀರ ಮಕ್ಕಳು ಇದ್ದಾರೆ, ದೊಡ್ಡತ್ತೆ ಮಿಸ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ಒಂದು ಸೆಲ್ಫಿ ತೊಗೊಳ್ತಾ ಇದ್ದೀವಿ. ನನ್ನ ಲೆಫ್ಟ್ ಸೈಡ್ ಇರೋರು ಬಂದು ಅಪ್ಪನ 2ನೇ ತಂಗಿ ಮಕ್ಕಳು, ರೈಟ್ ಸೈಡ್ ಇರೋರು ಬಂದು ಅಪ್ಪನ ಲಾಸ್ಟ್ನೇ ತಂಗಿ ಮಕ್ಕಳು. ಅಮ್ಮ ಹಾಗೆ ಅಪ್ಪನ ಲಾಸ್ಟ್ನೇ ತಂಗಿ ನೋಡಿ ಇವರೇನೆ. ಅಪ್ಪನಿಗೆ ತುಂಬಾ ಇಷ್ಟವಾಗಿರುವಂಥ ತಂಗಿ ಅಂದರೆ ಲಾಸ್ಟ್ನೇ ತಂಗಿ. ಯಾವಾಗೂ ನನಗೆ ಅಪ್ಪ ಹೇಳ್ತಿದ್ರು. ಸೊ ಇದೇ ಖುಷಿಯಲ್ಲಿ ಎಲ್ಲರೂ ಸೇರಿದ್ದೀವಿ ಅಂತ. ಲಾಸ್ಟ್ನೇ ಅತ್ತೆಗೆ ಒಬ್ಬನೇ ಮಗ. ಸೊ ಅವನ್ನ ನಿಲ್ಲಿಸ್ಕೊಂಡು ನಾವೆಲ್ಲನೂ ಒಂದು ಗ್ರೂಪ್ ಫೋಟೋನ ತೆಕ್ಕೊಂಡ್ವಿ. ತುಂಬಾ ಖುಷಿ ಆಗ್ತಿದೆ. ತುಂಬ ವರ್ಷಗಳಾದಮೇಲೆ ಈ ಥರ ಒಟ್ಟಿಗೆ ಸೇರಿದ್ದು. ಯಾಕಂದರೆ ಫಂಕ್ಷನ್ಗಳಲ್ಲಿ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಕ್ಕೋದಿಲ್ಲ ಅಲ್ವಾ, ಹಂಗಾಗ್ಬಿಟ್ಟು. ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಕೂತಿದ್ದೀವಿ. ಇನ್ನೂ ತುಂಬ ಹೊತ್ತು ಟೈಮ್ ಇದೆ. ಈಗ 8 o'clock ಆಗಿದೆ. ಎಲ್ಲರೂ ಒಟ್ಟಿಗೆ ಅತ್ತೆಯವರು, ನಮ್ಮ ದೊಡ್ಡಮ್ಮ ಅವರು ಎಲ್ಲ ಆಂಟಿ ಬರ್ತಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಒಟ್ಟಿಗೆ ಹೋಗಿ ಗಿಫ್ಟನ್ನ ಕೊಟ್ಟು ಫೋಟೋಸ್ ತಗೊಂಡು ಆಮೇಲೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು. ನಾವು ಎಲ್ಲೇ ಫಂಕ್ಷನ್ಗಳಲ್ಲೂ ಸೇರಿದ್ರೆ ಅಷ್ಟೇ ಅದೇ ಥರನೇ ಆಲ್ಮೋಸ್ಟ್ ಇರೋಕ್ಕೆ ಟ್ರೈ ಮಾಡ್ತೀವಿ. ಇವರು ಬಂದು ರಂಜಿತ್ ಅಂದ್ಬಿಟ್ಟು ಅತ್ತೆ ಮಗ ಮಾವನ ಮಗ ಎರಡೂ ಕೂಡ ಮೊನ್ನೆ ಮದುವೆಯಲ್ಲಿ ಮಿಸ್ ಆಗಿದ್ರು. ಅದಕ್ಕೆ ಕೇಳ್ತಾ ಇದ್ದೀನಿ, ಬಂದಿರಲಿಲ್ಲ ಅಂತ ಹೇಳ್ತಾಯಿದ್ರು. ಇವರು ಬಂದು ರಂಜಿತ್ ಅವರ ಮಿಸ್ಸಸ್ಸು ಪವಿತ್ರ ಅಂತ. ಇವರಿಬ್ಬರಿಗೂ ಒಂದು ಗರ್ಲ್ ಬೇಬಿ ಇದೆ. ಏನಪ್ಪ ಅಂದರೆ ರಂಜಿತ್ ನಾವೆಲ್ಲ ಅಮ್ಮಂದು ಚಿಕ್ಕಬಳ್ಳಾಪುರ, ಅಪ್ಪಂದು ದೊಡ್ಡಬಳ್ಳಾಪುರ. ಆಲ್ಮೋಸ್ಟ್ ನಮಗೆ ನೆಂಟರು ಇಲ್ಲೇ ಜಾಸ್ತಿ, 100ಗೆ 95%. ನಾವು ಅಜ್ಜಿ ಮನೆಗೆ ಹಾಲಿಡೇಸ್ಗೆ ಹೋದರೆ ತಿಂಗಳಾನ್ಗಟ್ಲೆ ಅಲ್ಲೇ ಇದ್ಬಿಡ್ತಾಯಿದ್ವಿ. ಆವಾಗ ರಂಜಿತ್ ಅವರು ಅಲ್ಲೇ ಸ್ಟೇ ಆಗಿದ್ದಿದ್ದಲ್ವ, ಅವ್ರ ಅಪ್ಪ ಅವರೆಲ್ಲ. ನಮ್ದು ಆ ಮನೆ ಈ ಮನೆ ಅಂತೆಲ್ಲ ಎಲ್ಲ ಕಡೆನೂ ನಾವು ಇರ್ತಿದ್ವಿ. ಹಂಗಾಗ್ಬಿಟ್ಟು ನಾವು ಚಿಕ್ಕ ಮಕ್ಳು ಇದ್ದಾಗಿಂದ ಆಡಿ ಜೊತೆಯಲ್ಲಿ ಬೆಳೆದಿರೋದು. ಹೆಸ್ರಿಗಷ್ಟೇ ಅತ್ತೆ ಮಾವನ ಮಗ, ಅತ್ತೆ ಮಗ ಅಂತ. ಬಟ್ ನಮ್ಮ ಬೌಂಡಿಂಗ್ ಒಂಥರ ಸಿಸ್ಟರ್ಸ್ ಬ್ರದರ್ಸ್ ಥರ. ನಾವು ಈಗಲೂ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಫೀಲಿಂಗ್ಸೇ ಹಾಗೆ ನಮ್ಮದು. ಬೇಗನೆ ಸ್ಪಂದಿಸ್ತಾರೆ. ನಮಗೇನಾದರೂ ನೋವಾದರೂ ಅದರಲ್ಲಿ ಅವ್ರು ಭಾಗಿಯಾಗ್ತಾರೆ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಸಾರಿ ಅನುಷಾ ಅಂತ ಅನುಷಾಗೆ ಸಾರಿ ಕೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಹಿಂದೆ ವ್ಲಾಗ್ ಹಾಕಿದ್ನಲ್ಲ ನಾನು ಮೊನ್ನೆ ಮದುವೆದು, ಅದು ಅನುಷಾ ತಂಗಿದೇನೆ ಬಿಂದು ಮದುವೆ ವ್ಲಾಗಲ್ಲಿ. ನಾನು ನೋಡಿ ಇವ್ರ ಅಕ್ಕನ ಅನುಷಾ ತುಂಬ ಚೆನ್ನಾಗಿ ರೆಡಿ ಆಗಿದ್ಲು. ಅವತ್ತು ವಿಡಿಯೋ ಶೂಟ್ ಮಾಡಿಲ್ಲ. ಅದಕ್ಕೆ ಕೇಳ್ತಿದ್ರೆ, ಅಕ್ಕ ಅವತ್ತು ನೀವು ವಿಡಿಯೋ ಮಾಡ್ತಿಲ್ಲ ಅಂತ ಅಂದ್ಕೊಂಡೆ ನಾನು, ನೀವು ವಿಡಿಯೋ ಮಾಡ್ತಿಲ್ಲ ಅಂತ ಅಂದ್ಕೊಂಡೆ, ಬಟ್ ವ್ಲಾಗ್ ಹಾಕಿದ್ರಿ, ಶಾಕ್ ಆಯಿತು ನೋಡಿ ಅಂತ. ನಮ್ಮನ್ನೆಲ್ಲ ತೆಗ್ದೇ ಇಲ್ಲ ನೀವು ಅಂತ. ಸಾರಿ ಅನುಷಾ ಅಂತ ಹೇಳಿದೆ. ಏನಕ್ಕಪ್ಪ ಅಂದರೆ ಒಂದೊಂದು ಟೈಮ್ ನನಗೆ ಗೊತ್ತಿಲ್ಲದೆ ಹೇಳಿದ್ನಲ್ಲ, ನಾನು ವ್ಲಾಗಲ್ಲೇ ಹೇಳ್ಬಿಡ್ತೀನಿ. ನಾನು ಏನೇ ಆಗಲಿ ಮುಚ್ಚುಮರೆಯಾಗಿ ಈ ನಾಟಕವಾಗಿ ನಾನು ವ್ಲಾಗ್ನ ಶೂಟ್ ಮಾಡೋದಿಲ್ಲ. ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಹಂಗಾಗ್ಬಿಟ್ಟೆ ಎಲ್ಲ ಎಂಟೈರ್ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನನ್ನು ಇಷ್ಟಪಡ್ತಾರೆ.
ಕೆಲವೊಂದು ಸತಿ ನನಗೆ ಗೊತ್ತಿಲ್ಲದೇ ನನ್ನ ಮೈಂಡ್ ಸೆಟ್ ಆಗಿ ನನ್ನ ಮನಸ್ಸಲ್ಲೇ ನನಗೆ ಹೇಳ್ಕೊಳ್ದೇ ಇರೋಷ್ಟು ದುಃಖನ ಇಟ್ಕೊಂಡಿದ್ದೀನಲ್ವ, ಹಂಗಾಗಿ ಒಂದೊಂದು ಸತಿ ಕುಗ್ಬಿಡ್ತೀನಿ. ಸೊ ನನ್ನ ಫ್ಯಾಮಿಲಿ ಇಷ್ಟೊಂದೆಲ್ಲ ನನಗೆ ಸಪೋರ್ಟ್ ಮಾಡೋವಾಗ ನಾನು ಅದನ್ನು ಮರಿಬೇಕು, ಅದನ್ನು ತೋರಿಸ್ಕೊಳ್ಬಾರ್ದು ಅಂತ ಪ್ರಯತ್ನನೂ ಕೂಡ ಪಡ್ತೀನಿ. ಎಸ್, ಇಲ್ಲಿ ನನಗೆ ಒಬ್ಬರು ಕಾಣಿಸಿದ್ರು. ಯಾರಪ್ಪ ಅಂದರೆ ನಮ್ಮ ಫ್ರೆಂಡ್ ಅವ್ರ ಮಮ್ಮಿ, ನಮ್ಮ ಫ್ರೆಂಡ್ ನಿಮ್ಮಿ ಅವರ ನಿರ್ಮಲಾ ಅವರ ಅಮ್ಮ ಕಾಣಿಸಿದ್ರು. ಸೊ ಖುಷಿಯಾಗಿ ಅವ್ರನ್ನ ಕೂಡ ಮಾತಾಡಿಸ್ತಾ ಇದ್ವಿ. ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಮನೆಗೆ ಕರಿತಾ ಇದ್ದಾರೆ. ಅಪರೂಪಕ್ಕೆ ಅಮ್ಮನೂ ಕಾಣಿಸಿದ್ರಲ್ವ, ಇಲ್ಲಿವರೆಗೂ ಬಂದಿದ್ದೆ ಬಾ ಮನೆಗೆ ಅಂದ್ಬಿಟ್ಟು. ಅವ್ರು ಏನಕ್ಕಪ್ಪ ಬಂದರು ಅಂದರೆ ಇವಾಗ ಮದುವೆ ಮಾಡ್ತಿದ್ದೆ ಹುಡುಗಿ ಅವರ ಅಮ್ಮ ಆಂಟಿ ಎಲ್ಲ ಒಂದೇ ಏರಿಯಾದಲ್ಲಿ ಇದ್ದಿದ್ದ ಕಾರಣ ಪರಿಚಯ ಕರೆದಿದ್ದಾರೆ. ಸೊ ಓಕೆ ಬರ್ತೀವಿ ಆಂಟಿ ಸ್ಟೇ ಇದ್ದರೆ ಅಂತ ಹೇಳಿ ಆಂಟಿನ ಕಳಿಸಿ ನಾವು ಇವಾಗ ಸ್ಟೇಜ್ ಮೇಲೆ ಬಂದ್ವಿ. ಗಿಫ್ಟ್ ಕೊಟ್ಟು ಫೋಟೋಸ್ ತೆಕ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಷ್ಟು ಎಲ್ಲ ಸಾಲೋದಿಲ್ಲ, ಫ್ಯಾಮಿಲಿ ನಿಂತ್ಕೊಂಡ್ರೆ ಅರ್ಧ ನಿಂತಿದ್ದೀವಿ. ಗಿಫ್ಟ್ ಕೊಟ್ಬಿಟ್ಟು ಸ್ಟೇಜಿಂದ ಕೆಳಗೆ ಇಳಿದ್ವಿ. ಇಲ್ಲಿ ಅಪ್ಪನ ತಂಗಿ ಕೂತಿದ್ದಾರೆ. ಅತ್ತೆನ ಆಗ್ಲೇ ಮಾತಾಡ್ಸಿದ್ದೆ, ಮಾವ ಇವಾಗ ಬಂದರು, ಮಾವನ್ನ ಮಾತಾಡಿಸ್ತಾ ಇದ್ದೀನಿ. ಈಗ ನಿಮಗೆ ಒಂದು ಕ್ಯೂಟೆಸ್ಟ್ ಸ್ಪೆಷಲ್ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಸೊ ನೋಡಿ, ಇವ್ರು ಬಂದು ಅಂದರೆ ಅಪ್ಪನ ಕಡೆ ಫ್ಯಾಮಿಲಿನೇ. ನನಗೆ ಸೋದರ ಮಾವನ ಮಕ್ಕಳಾಗಬೇಕಾಗುತ್ತೆ. ಅವ್ರ ಹೆಣ್ಮಕ್ಳು ಅವ್ರ ಗಂಡ್ಮಕ್ಳು ಎಲ್ಲರೂ ಕೂಡ ಎಂಟೈರ್ ಫ್ಯಾಮಿಲಿ. ನೋಡಿ ಅಮ್ಮನ ನೋಡಿ ಇವರೆಲ್ಲ ತುಂಬ ದಿವಸ ಆಗಿತ್ತು ಅಂತ ತುಂಬ ಖುಷಿಯಾಗಿ ಮಾತಾಡಿಸ್ತಾ ಇದ್ದಾರೆ. ಯಾಕಂದರೆ ಇವ್ರನ್ನ ಯಾಕೆ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಫಂಕ್ಷನಲ್ಲೂ ಇವ್ರು ಲಾಸ್ಟಲ್ಲಿ ಬರ್ತಾರೆ, ನಾವು ಬೇಗ ಬಂದಿರ್ತೀವಿ, ಇಲ್ಲ ನಾವು ಲಾಸ್ಟಲ್ಲಿ ಬಂದಿರ್ತೀವಿ, ಇವ್ರು ಬೇಗ ಹೋಗಿರ್ತಾರೆ, ಹಿಂಗಾಗಿ ಸಿಗೋದೇ ಇಲ್ಲ. ಇದರಲ್ಲಿ ಏನಪ್ಪ ಸ್ಪೆಷಲ್ ಈ ಫ್ಯಾಮಿಲಿ ಅಂದರೆ ನೋಡಿ, ಈಗ ನನ್ನ ಪಕ್ಕ ನಿಂತಿದ್ರಲ್ಲ ಇವರಿಬ್ಬರೂ ಕೂಡ ಸಿಸ್ಟರ್ಸು, ಓನ್ ಸಿಸ್ಟರ್ಸು, ಅಕ್ಕ ತಂಗಿ. ಅದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಅಣ್ಣ ತಮ್ಮನ್ನ ಮಾಡ್ಕೊಂಡಿರೋದು, ಒಂದೇ ಮನೆಗೆ ಸೊಸೆಗಳಾಗಿ ಹೋಗಿದ್ದಾರೆ. ಸೊ ಅದರಲ್ಲಿ ಏನಪ್ಪ ಖುಷಿ ಅಂದರೆ ನನ್ನ ವ್ಲಾಗ್ಸ್ ತುಂಬಾ ಚೆನ್ನಾಗಿ ವಾಚ್ ಮಾಡ್ತಾರೆ, ತುಂಬ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಅವರು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಖುಷಿ ಆಗುತ್ತೆ. ಹಂಗಾಗಿ ಇವತ್ತು ಅವ್ರನ್ನ ನನ್ನ ವ್ಲಾಗಲ್ಲಿ ಶೂಟ್ ಮಾಡೋ ಚಾನ್ಸ್ ಸಿಕ್ತು. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಅದನ್ನೇ ಹೇಳೋದು, ಯಾವುದೇ ಸಿರಿತನ, ಅವರ ಸಿರಿ ಸಂಪತ್ತಿ ಎಷ್ಟೇ ಇರಲಿ, ಇಲ್ಲಿ ಅದು ನಮಗೆ ಅಡ್ಡ ಬರೋದಿಲ್ಲ. ನಮ್ಮ ತಂದೆ ತಾಯಿ ನಡೆದಿರೋ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದೇ ನನ್ನ ಪಾಲಿಸಿ. ಅಪ್ಪ ಅಮ್ಮ ಉಳಿಸ್ಕೊಟ್ಟೋಗಿರೋ ಗೌರವನ ನಾನು ಉಳಿಸ್ಕೊಳ್ಬೇಕು. ಸೊ ಫೈನಲಿ ಅವ್ರನ್ನೆಲ್ಲ ಮಾತಾಡಿಸಿ ಈಗ ಊಟಕ್ಕೆ ಬಂದ್ವಿ. ಊಟಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಸ್, ಈಗ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಅಣ್ಣ ಅತ್ತಿಗೆನ ನೋಡಿ ಮಾತಾಡ್ಸೋಕ್ಕೆ ಹೋದೆ. ಹೇಗೆ ಅಣ್ಣ ಅತ್ತಿಗೆ ಆಗ್ತಾರೆ ಬನ್ನಿ ನಿಮಗೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ಇವರು ಬಂದು ನಮ್ಮ ತಾತ ಅವರ ತಮ್ಮನ ಮಕ್ಕಳು. ಸೊ ನನಗೆ ಅಣ್ಣ ಅತ್ತಿಗೆ ಆಗಬೇಕು. ಇಬ್ಬರು ಅಣ್ಣದಿರಿದ್ದಾರೆ. ದೊಡ್ಡಣ್ಣನ ಆಗಲೇ ಮಾತಾಡಿಸ್ದೆ, ವ್ಲಾಗ್ ಶೂಟ್ ಮಾಡ್ಕೊಂಡಿಲ್ಲ. ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ಹೊರಗಡೆ ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ಕಾಣಿಸಿದ್ದೆ ನನಗೆ ನಮ್ಮ ಯಜಮಾನ್ರವರ ಚಿಕ್ಕಪ್ಪ ಕಾಣಿಸಿದ್ರು. ಅವ್ರ ಫ್ಯಾಮಿಲಿ ಎಲ್ಲರೂ ಮಾತಾಡಿಸಿದ್ರು. ಹಾಗೆ ಅವ್ರ ಚಿಕ್ಕಪ್ಪ ಹತ್ಕೊಂಡೇ ಬಿಟ್ಟರು ನಮ್ಮ ಯಜಮಾನ್ರನ್ನ ನೆನೆಸ್ಕೊಂಡು. ಹಾಗೆ ನನ್ನನ್ನು ಸಮಾಧಾನ ಮಾಡಿ ಖುಷಿಯಾಗಿ ನೀನು ಹಿಂಗೆ ಇರಬೇಕು, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ನಾನು ದೊಡ್ಡವನ್ನ ನೋಡಿ ಅವ್ರ ಮಗನ ಥರನೇ ಅವನ ಥರನೇ ಇದ್ದಾನೆ ಅಂತ ಟ್ರೀಟ್ ಮಾಡೋದು. ಸೊ ಖುಷಿಯಾಗಿ ಅವ್ರನ್ನೆಲ್ಲ ಮಾತಾಡಿಸಿ ಚೌಟ್ರಿಯಿಂದ ಹೊರಗೆ ಬಂದಿದ್ದ ತಕ್ಷಣ ಇವರೆಲ್ಲನೂ ಕೂಡ ನಮ್ಮ ಫ್ಯಾಮಿಲಿಗಳವರೇ. ಆದರೆ ಇವ್ರ ಮನೆಗೆ ನಮ್ಮ ಆಂಟಿಯವರ ನಾಲ್ಕನೇ ತಂಗಿನ ಕೊಟ್ಟಿದ್ದೀವಿ, ಸಂಧ್ಯಾನ ಕಡೆ ಫ್ಯಾಮಿಲಿಯವ್ರು ಸಿಕ್ಕಿದ್ರು. ಎಲ್ಲ ಮಾತಾಡಿಸ್ತಾಯಿದ್ರು, ವ್ಲಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಗುರ್ತಿಸಿ ಹೆಸರಿಟ್ಟು ಕರೆದಿದ್ದೆ. ನಂಗೆ ತುಂಬಾ ಖುಷಿ ಆಯಿತು. ಮಮ್ಮಿ
ಸೊ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರುವಂಥ ಗೌರವ ಹೀಗೆ ಉಳಿಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮನೆಗೆಲ್ಲರೂ ಇನ್ವೈಟ್ ಮಾಡಿದ್ದೀರ, ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸ್ವಲ್ಪ ಹೊರಗಡೆ ಲೈಟು ಕತ್ಲಾಗ್ಬಿಟ್ಟಿದೆ, 10 ಗಂಟೆ ಮೇಲೆ ಆಗಿದೆ. ಆದಷ್ಟು ವ್ಲಾಗ್ನ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನನ್ನ ಮಕ್ಕಳು ಚೆನ್ನಾಗಿ ನನಗೆ ಕಷ್ಟಪಟ್ಟು ವೀಡಿಯೋಸ್ ಮಾಡಿಕೊಡ್ತಾರೆ. ಲಾಟ್ಸ್ ಆಫ್ ಥ್ಯಾಂಕ್ಸ್ ನನ್ನ ಮಕ್ಕಳಿಗೆ ಹೇಳಬೇಕು. ಹಾಗೆ ನನ್ನ ಅಮ್ಮ ನನಗೆ ಮನೆಯಲ್ಲಿ ಸಪೋರ್ಟ್ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನನ್ನ ವ್ಲಾಗ್ಸ್ ಬರ್ತಾ ಇದೆ. ಸೊ ಹೋಪ್ ನೋಡಿ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಮದುವೆ ವ್ಲಾಗ್ ಎಲ್ಲನೂ ಕೂಡ. ಸೊ ಟೈಮ್ ನೋಡಿ ಎಷ್ಟಾಗಿದೆ, ನೈಟ್ 11 o'clock 10 minutes ಆಗಿದೆ. ಸೊ ಈಗ ಬಂದ್ವಿ ಮನೆಗೆ. ಇರೋ ಲೆಕ್ಕ ಸ್ವಂತದ್ದೇ ದಾರೆಗೂ ಇರಬೇಕಿತ್ತು ಅಂತ. ಸೊ ನನ್ನ ಮಗನಿಗೆ ಸ್ಕೂಲ್ ಇದೆ ದೊಡ್ಡವನಿಗೆ, ಹಾಗಾಗಿ ಎಲ್ಲೂ ಕೂಡ ಸ್ಟೇ ಆಗೋಕ್ಕಾಗೋದಕ್ಕೆ ಕಷ್ಟ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ಈಗ ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ದೊಡ್ಡಮ್ಮ ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಹೋಪು ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸ್ವಲ್ಪ ಫೋಟೋಸ್ ತಗೊಳ್ಳೋದು ಕಡಿಮೆ ಆಯಿತು, ಸಿಂಗಲ್ ಆಗಲಿ ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲನೂ. ಯಾಕಂದರೆ ಸೆಟಪ್ ಚೆನ್ನಾಗಿ ಮಾಡಿದರು ಫೋಟೋಸ್ಗಂತೆಲ್ಲ. ಹೊರಗಡೆ ತುಂಬ ಜನ ತೊಗೊಳ್ತಾಯಿದ್ರು, ನಾವು ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ವ್ಲಾಗ್ ಮಾಡ್ಕೊಳ್ಳೋದ್ರಲ್ಲಿ ಮಾತಾಡ್ಸೋದ್ರಲ್ಲಿ ಜಾಸ್ತಿ ಜನನ ಮಿಸ್ ಮಾಡಿಕೊಂಡೆ, ಕೆಲವ್ರನ್ನ ವ್ಲಾಗಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಗುರುತಿಸಿ ನನ್ನನ್ನು ಮಾತಾಡಿಸಿದ, ಅದೊಂದು ಕಡೆ ನನಗೆ ತುಂಬಾ ಹ್ಯಾಪಿ ಆಯಿತು. ಸೊ ತುಂಬಾ ಖುಷಿ ಆಯಿತು. ತುಂಬ ಪ್ರೌಡ್ ಅಂತ ಹೇಳಿದ್ರು ನನಗೆ. ಗೊತ್ತಿಲ್ಲ, ನಾನು ಅಮ್ಮನ ಸಪೋರ್ಟ್ ತುಂಬಾ ಇದೆ ನನಗೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು, ನಿನ್ನ ಸಪೋರ್ಟ್ ಅವಳಿಗಿದೆ, ತುಂಬಾ ಪ್ರೌಡ್ ಅಂತ ಹೇಳಬೇಕು. ನೀನು ಇಷ್ಟು ಧೈರ್ಯವಾಗಿ ಎಲ್ಲರಿಗೂ ಒಂದು ಮಾದರಿ ಆಗಬೇಕು, ಹೆಣ್ಮಕ್ಳಿಗೆ ನೀನು ಒಂದು ಮಾದರಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರು. ಖಂಡಿತ ನೀವೆಲ್ಲರೂ ಅಂದ್ಕೊಂಡಂಗೆ ನಾನು ಅದನ್ನು ಸಾಧಿಸೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕಂಟಿನ್ಯೂ ಆಗಬೇಕು ನಿಮ್ಮೆಲ್ಲರ ಸಪೋರ್ಟ್ ಕಮೆಂಟ್ಸ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.